ನೋಡಿ ಫ್ರೆಂಡ್ಸ್, ಬಾಳೆಹಣ್ಣಿನಿಂದ ಮಾಡಿದ ಪಡ್ಡು ಇದು. ನಾವಿದು ತುಳುವಿನಲ್ಲಿ ಇದಕ್ಕೆ ಗುರಿಯಪ್ಪ ಅಂತ ಹೇಳ್ತೇವೆ. ಇದು ತುಂಬ ಹಣ್ಣಾದ ಬಾಳೆಹಣ್ಣಿದ್ದರೆ ಅದರಿಂದ ಮಾಡ್ಬೋದು, ಒಳ್ಳೆ ರುಚಿ ಆಗ್ತದೆ. ನೋಡಿ, ನಾನು ಇದಕ್ಕೊಂದು ಸಣ್ಣ ಲೋಟದಲ್ಲಿ ಅಕ್ಕಿ ತೆಗೆದುಕೊಂಡಿದ್ದೇನೆ, ಬೆಳ್ತಿಗೆ ಅಕ್ಕಿ. ಇದನ್ನು 1 ಗಂಟೆ ನೆನೆಸಿಟ್ಟಿದ್ದೇನೆ, ಸಾಕಾಗ್ತದೆ. ತುಂಬ ನೆನೆಸಬೇಕು ಅಂತ ಏನಿಲ್ಲ. ಇದಕ್ಕೆ 2 ನಾನು ದೊಡ್ಡ ಗಾತ್ರದ ಬಾಳೆಹಣ್ಣು ತೆಗೆದುಕೊಂಡಿದ್ದೇನೆ. ಇದು ತುಂಬ ಹಣ್ಣಾಗಿದೆ. ಹಾಗೆ ಇದನ್ನು ನಾನೀಗ ಅಪ್ಪ ಮಾಡ್ತಾ ಇದ್ದೇನೆ. ಮಿಕ್ಸಿಗೆ ನೋಡಿ, ನೆನೆದ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ಅದರ ಜೊತೆ ಈಗ 1 ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿಯನ್ನು ನೋಡಿ ಹಾಕ್ತೇನೆ ಮಿಕ್ಸಿಗೆ. ನಂತರ 2-3 ಏಲಕ್ಕಿಯನ್ನು ಹಾಕ್ತಾ ಇದ್ದೇನೆ, ಸಿಪ್ಪೆ ಸಮೇತ ಹಾಕ್ತೇನೆ ನಾನು ಬಿಡಿಸಿ. ಫ್ರೆಂಡ್ಸ್, ನನ್ನ ಈ ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಇಷ್ಟ ಅನಿಸಿದರೆ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೋಡಿ, ಈಗ ನಾನು ಬಾಳೆಹಣ್ಣನ್ನು ತುಂಡು ಮಾಡಿ ಹಾಕ್ತಾ ಇದ್ದೇನೆ. ಇದು 2 ಬಾಳೆಹಣ್ಣು ತುಂಬ ಹಣ್ಣಾಗಿದೆ. ಕೈಯಲ್ಲೇ ತುಂಡು ಮಾಡಿ ಹಾಕ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್. ಈ ಅಪ್ಪ ತುಂಬ ಸಾಫ್ಟಾಗಿ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ನಾನು ಅರಸಿನ ಕಲರ್ ಏನೂ ಹಾಕಲಿಲ್ಲ, ಹಾಕಿದರೆ ಸ್ವಲ್ಪ ಬಣ್ಣ ಚೆನ್ನಾಗಿ ಬರ್ತದೆ. ನಾನು ಹಾಕಲಿಲ್ಲ. ನೋಡಿ, 2 ಬಾಳೆಹಣ್ಣು ಹಾಕಿ ಆಯಿತು. ಈಗ ನಾನಿಲ್ಲಿ 1 ಅಚ್ಚು ಬೆಲ್ಲ ತೆಗೆದುಕೊಂಡಿದ್ದೇನೆ. ಇದನ್ನೀಗ ತುರಿದು 1.5 ಕಪ್ಪಿನಷ್ಟು ನಾನೀಗ ಹಾಕ್ತಾ ಇದ್ದೇನೆ. ಇದಕ್ಕೆ ಗಟ್ಟಿ ಹಾಕಿದರೆ ಮಿಕ್ಸಿಯಲ್ಲಿ ರನ್ ಆಗಲಿಕ್ಕೆ ಕಷ್ಟ ಆಗ್ತದೆ, ಅದಕ್ಕೋಸ್ಕರ ತುರಿದು ಹಾಕ್ತಾ ಇದ್ದೇನೆ ನಾನು. ನೋಡಿ, ಸಾಧಾರಣ 1.5 ಕಪ್ಪಿನಷ್ಟು ಬೆಲ್ಲ ಇದೆ ಇದರಲ್ಲಿ. ನಮಗೆ ಸಿಹಿ ಬೇಕನ್ನಿಸಿದಷ್ಟು ಹಾಕ್ಬೋದು, ಕಡಿಮೆ ಸಹ ಹಾಕ್ಬೋದು. ಈಗ ನೋಡಿ, ಇದನ್ನು ನೀರು ಹಾಕದೆ ನಾನು ರುಬ್ಬಿದ್ದೇನೆ. ಬಾಳೆಹಣ್ಣಿನ ನೀರು ಇರ್ತದೆ ನೋಡಿ, ಹಾಗಾಗಿ ಸ್ವಲ್ಪ ತರಿ ಇದೆ ರವೆಯಷ್ಟು. ತುಂಬ ನುಣ್ಣಗಾಗೋದು ಬೇಡ ಇದು. ಹಾಗಾಗಿ ಇದನ್ನು ನಾನು ಬೇರೊಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ ನೋಡಿ. ಇವಾಗ ಸ್ವಲ್ಪ ತೆಂಗಿನ ತುರಿ 1/2 ಕಪ್ಪಿನಷ್ಟು ಹಾಕಿದರೆ ಒಳ್ಳೆಯದಾಗ್ತದೆ ಇದು ರುಚಿಗೆ. ನೋಡಿ, ನಾನೀಗ 1/2 ಕಪ್ ಹಾಕಿದ್ದೇನೆ. ಯಾವುದೇ ಸೋಡಾ ಪುಡಿ ಏನು ಹಾಕುವ ಅಗತ್ಯ ಇಲ್ಲ ಇದಕ್ಕೆ. ಉಪ್ಪು ಬೇಕನ್ನಿಸಿದರೆ ಸ್ವಲ್ಪ ಹಾಕ್ಬೋದು, ಬೆಲ್ಲದಲ್ಲೇ ಇದೆ ನೋಡಿ, ನಾನು ಹಾಕಲಿಲ್ಲ. ಹಾಗಾಗಿ ಇದನ್ನು ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡಬೇಕು. ಇದನ್ನು ಸ್ವಲ್ಪ ಹೊತ್ತು, 5-6 ನಿಮಿಷ ಚೆನ್ನಾಗಿ ಈ ರೀತಿ ಬೀಟ್ ಮಾಡಿ ನಂತರ ಅಪ್ಪ ಹಾಕುವ ನಾವೀಗ ಇದಕ್ಕೆ ತೆಂಗಿನ ಎಣ್ಣೆ ಅಥವಾ ತುಪ್ಪ. ನೋಡಿ, ನಾನು ತುಪ್ಪವನ್ನು ಸ್ವಲ್ಪ ನೀರು ಮಾಡಿ ಹಾಕ್ತಾ ಇದ್ದೇನೆ. ಕಾವಲೀಗ ಬಿಸಿಯಾಗಿದೆ. ನೋಡಿ, ಗುಳಿ ಅಪ್ಪ ಹಾಕ್ತಾ ಇದ್ದೇನೆ ನೋಡಿ. ಇದೇ ರೀತಿ ಎಲ್ಲ ಅಪ್ಪ ಹಾಕಿ ಲೋ ಫ್ಲೇಮಲ್ಲಿ ಬೇಯಿಸುವ. ಸ್ವಲ್ಪ ಗ್ಯಾಸ್ ನಡುವೆ ಬೇಗ ಕಾಯ್ತದೆ ಇದು. ಗ್ಯಾಸಿನ ಉರಿ ನಡುವಿನ ಭಾಗದಲ್ಲಿರೋದ್ರಿಂದ ಹಾಗಾಗಿ ಕಾವಲನ್ನು ಸ್ವಲ್ಪ ನಾನು ಪಕ್ಕಕ್ಕೆ ಹಿಡಿದು ಅದು ಬಿಸಿ ತಾಗುವ ಹಾಗೆ ಮಾಡಿದ್ದೇನೆ ನೋಡಿ. ಈಗ ನೋಡಿ, ಇದನ್ನು ತಿರುಗಿಸಿ ಹಾಕುವ. ಮೇಲೆ ಸ್ವಲ್ಪ ಹಸಿ ಇದೆ, ಆದರೂ ತೊಂದರೆ ಇಲ್ಲ, ಮಗುಚಿ ಹಾಕಿದರೆ ಆಯ್ತು. ಇದು ನೋಡಿ, ಇದು ಬೇಗ ಬೇಯ್ತದೆ, ಏನು ಇದಕ್ಕೆ ತುಂಬ ಹೊತ್ತು ಅಂತ ಏನಿಲ್ಲ, ತಕ್ಷಣ ಮಾಡಬಹುದು. ಇದನ್ನು ಮಾಡಿ ಸಂಜೆ ಹೊತ್ತು ಅಥವಾ ಬೆಳಗಿನ ಹೊತ್ತು ತಿನ್ಬೋದು. ಚಟ್ನಿ ಬೇಕನ್ನಿಸಿದರೆ ಮಾಡ್ಬೋದು, ನಾನು ಮಾಡಲಿಲ್ಲ. ಜೇನುತುಪ್ಪ ಅಥವಾ ತುಪ್ಪದೊಟ್ಟಿಗೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಇದು. ನೋಡಿ, ನಾನು 2ನೇ ಸಲ ಮಾಡ್ತಾ ಇದ್ದೇನೆ. ಇದು 2-3 ಸಲ ಮಾಡಲಿಕ್ಕೆ ಈ ಹಿಟ್ಟು ಸಾಕಾಗ್ತದೆ ನಮಗೆ. 4 ಮಂದಿಗೆ ಇದು ಸರಿಯಾಗ್ತದೆ ಮಾಡಿದರೆ. ಇದು ಸಣ್ಣ ಗುಳಿ ಇರುವ ಅಪ್ಪದ ಕಾವಲಿ ಆದದ್ರಿಂದ ಸಣ್ಣದಾಗಿದೆ ಇದು ಅಪ್ಪ. ಫ್ರೆಂಡ್ಸ್, ನಿಮಗೆ ಇಷ್ಟ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ. ನಿನ್ನೆಯ ವಿಡಿಯೋದಲ್ಲಿ ಗೋಧಿ ಹಿಟ್ಟು ಮತ್ತು ಕ್ಯಾರೆಟ್ ಉಪಯೋಗಿಸಿ ಮಾಡಿದ ಅಡೈ ಅಂತ ಒಂದು ರೆಸಿಪಿ ಹಾಕಿದ್ದೇನೆ, ಅದನ್ನು ದಯವಿಟ್ಟು ನೋಡಿ ಫ್ರೆಂಡ್ಸ್. ರೆಡಿ ಆಯಿತು. ಹಾಗಾದರೆ ನಾಳೆ ಮತ್ತೆ ಇನ್ನೊಂದು ಹೊಸ ಅಡಿಗೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದ.